ಎಲ್ಲರಿಗೆ ಗೊತ್ತಿದ್ದ ವಿಷಯ. ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜರು ವಯಸ್ಸು ಎಲ್ಲರೂ ಮುಂಚೆ ಎಲ್ಲ ಈ ಸಿರಿಧಾನ್ಯಗಳ ಬಗ್ಗೆ ಭಾಳಷ್ಟು ಅದರದ್ದು ಅರಿವು ಇತ್ತು. ಬಟ್ ಬರ್ತಾ ಬರ್ತಾ ಏನಾಗ್ತದೆ ಅಂತಂದರೆ ಇದ್ರ ಬಗ್ಗೆ ಭಾಳಷ್ಟು ಜನರಿಗೆ ಮಾಹಿತಿ ಇಲ್ಲ. ಅದಕ್ಕೇನೋ ಭಾಳಷ್ಟು ಕಾರಣಗಳಿದ್ದಾವೆ. ಏನೋ ಒಂದು ರಾಶಿ ಮಾಡೋದಾಯಿತು ಅಥವಾ ಅದನ್ನು ಅದು ಮಾರುಕಟ್ಟೆಯಲ್ಲಿ ಅದಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ಸೊ ಹಾಗಾಗಿ ಅದರದ್ದು ಬೆಳವಣಿಗೆ ಅಥವಾ ಅದರದ್ದು ಮಾರುಕಟ್ಟೆನೂ ಕೂಡ ಕಡಿಮೆ ಆಗ್ತಾಯಿತ್ತು. ಬಟ್ ಇತ್ತೀಚೆಗೆ ಈ ಒಂದು ಸುಮಾರು ಒಂದು 3-4 ವರ್ಷದಿಂದ ಈ ಸಿರಿಧಾನ್ಯಗಳ ಬಗ್ಗೆ ರೈತರಲ್ಲಿ ಅಥವಾ ಅದರಿಂದ ಆಗ್ತಕ್ಕಂಥ ಒಂದು ದೇಹದ ಮೇಲೆ ಒಂದು ಉಪಯೋಗಗಳು ಅದರದ್ದು ಜಾಸ್ತಿ ಅರಿವು ಮೂಡ್ತಾ ಇದೆ. ಸೊ ಹಾಗಾಗಿ ರೈತರು ಕೂಡ ಇದ್ರ ಬಗ್ಗೆ ಇದನ್ನು ಹಾಕ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇ ಥರ ನಮ್ಮ ಇಂಡಿ ತಾಲೂಕಿನ ಒಬ್ಬ ಮಹಿಳೆ, ಪ್ರಗತಿಪರ ಮಹಿಳೆಯರಾದ ಭಾರತಿ ಮಿಡೇದಾರ್ ಅವರು ಈ ಒಂದು ಸಿರಿಧಾನ್ಯಗಳನ್ನು ಬೆಳೆಸಿ ಅದನ್ನು ಮೌಲ್ಯವರ್ಧನೆ ಮಾಡಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಅವ್ರದ್ದು ಈ ಒಂದು ಏನೇನು ಕೆಲಸಗಳನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಈಗ ನಿಮ್ಮದು ಎಲ್ಲರಿಗೆ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಭಾರತಿ ಮಿಡೇದಾರ್ ಅಂಥೇಳಿ ಚೋರ್ಗಿ ಗ್ರಾಮದ ರೈತ ಮೇಳಿ. ಆದ್ರೆ ಇದು ಬಿತ್ತಕ್ಕೆ ಯಾರು ಅಲ್ಲಂದಾರೆ ಸರ್. ಸ್ವಂತ ನಾ ಬಿತ್ತೀನಿ, ಫೋಟೋನು ಅದಾವ, ನೀವು ವಿಡಿಯೋ ಮಾಡ್ಕೊರಿ ಸರ್. ಅವ್ರ ಜೊತೆ ಬಿತ್ತಲ್ಕ ಎರೆಹುಳ ಗೊಬ್ಬರ ಅವ್ರಿಗೆ ಬಿತ್ತಸಲ್ಕ ಹಚ್ಚಿ ಹ್ಯಾಂಗೆ ಆಲಿ ನಾನೇ ಬಿತ್ತಬೇಕಂತೇಳಿ ನಾನೇ ಕಾಳು ಬಿಟ್ಟು ನಾನೇ ಬಿತ್ತೀನಿ ನೋಡ್ರಿ ಸರ್. ಇದು ಫೋಟೋನು ಅದ ರೀ ನನ್ನ ಕಡೆ. ಯಾರು ಬಿತ್ತಕ್ಕೆ ಅಲ್ಲಂದ್ರಿ ಇದು. ಆಮೇಲೆ ಇದು ಈ ಬಿತ್ತಬೇಕಂತಂದರೆ ಇದು ಯಾರ್ಯಾರ್ದು ನಿಮಗೆ ಮಾಹಿತಿ ಕೊಟ್ಟರು? ಯಾವ ಥರ ಬಿತ್ತಬೇಕು, ಯಾವ್ಯಾವ ಬೀಜನ ಹಾಕೋಬೇಕಂತ ಯಾರು ಮಾಹಿತಿ ಕೊಟ್ಟರು ನಿಮಗೆ? ನಮಗೆ ಮಾಹಿತಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಸರ್ಗಳು ನನಗೆಲ್ಲ ಮಾಹಿತಿ ಕೊಟ್ಟರು. ಹ್ಯಾಂಗೆ ಬಿತ್ತಬೇಕು, ಹ್ಯಾಂಗೆ ಬಿತ್ತನೆ ಮಾಡ್ಬೇಕು ಅನ್ನೋದು, ಸಜ್ಜಿ ಹ್ಯಾಂಗೆ ಬಿತ್ತೇವಲ್ರಿ ಸರ್, ಅದ್ರ ನಮ್ಮನೆ ಬಿತ್ತಬೇಕಂತೇಳಿ ನನಗೆ ಮಾಹಿತಿ ಕೊಟ್ಟರು. ಆಮೇಲೆ ಇದು ಯಾವ್ಯಾವ ಥರದ್ದು ಸಿರಿಧಾನ್ಯಗಳು ಹಾಕೊಂಡಿದ್ರ ಸದ್ಯಕ್ಕೆ? ಈಗ ಸದ್ಯಕ್ಕೆ ರೀ ಸರ್ ಬಿಳಿ ನವಣಿ ಹಾಕಿನ್ರಿ ಸರ್. ಅಲ್ಲಿ ಬಿಳಿ ನವಣಿ ಐತ್ರಿ, ಇಲ್ಲಿ ಕೆಂಪು ನವಣಿ ಐತ್ರಿ, ಇದು ನಿತ್ತದ ಕರಿ ನವಣಿ ಐತ್ರಿ, ಇದು ಊದಲ್ ಅದ ರೀ, ಅದು ಸಾಮಿ ಅಕ್ಕಿ ರಾಗಿ ಅದ ರೀ, ಆಚೆ ಕಡೆ ದಂಡಿ ಕಾರೇಳ ಅದ ರೀ ಸರ್. ಕಾರೇಳ ಸುಮಾರು ಒಂದು ವರ್ಷಕ್ಕೆ ಒಂದು 4ರಿಂದ 5 ಥರದ ಒಂದು ಸಿರಿಧಾನ್ಯಗಳನ್ನ ಹಾಕೊಂಡಿರ್ತಾರೆ. ಓಕೆ. ಆಮೇಲೆ ಇದು ಈ ಒಂದು ಸಿರಿಧಾನ್ಯಗಳದ್ದು ಮಾಡೋದ್ರಿಂದ ನಿಮಗೆ ಏನೇನು ಲಾಭಗಳಾಗಿದೆ ಈಗ ಬೆಳೆಸೋದ್ರಿಂದ? ನನಗೆ ಮೊದಲು ಆರೋಗ್ಯ ಲಾಭ ಆಗ್ಯದ್ರಿ ಸರ್. ಆರೋಗ್ಯ ಲಾಭ ಅದರಿಂದ ಮೊದಲು 2 ವರ್ಷ ಒಟ್ಟ ಲಾಭ ಅಲ್ರಿ, ಬಟ್ಟಕ್ಕೆ ಎಲ್ಲರಿಗೆ ಫ್ರೀ ಕೊಟ್ಟೇರಿ ಸರ್. ಈಗ ಎಲ್ಲರೂ ನನ್ನ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ನನಗೆ ಇದರಿಂದ ಲಾಭ ಭಾಳ ಅದ್ರಿ. ವರ್ಷಕ್ಕೆ ಇದು ಇಷ್ಟೇ ಅದಲ್ರಿ, 1 ಲಕ್ಷ ರೂಪಾಯಿ ನಾ ತೆಗಿತೀನಿ ರೀ. ಕುರಿ ಸಾಕಾಣಿಕೆ ಮಾಡ್ತೀನಿ. ಕೃಷಿ ವಿಜ್ಞಾನ ಕೇಂದ್ರದಾಗೆ ಕುರಿ ಸಾಕಾಣಿಕೆ ಟ್ರೈನಿಂಗ್ ತೊಗೊಂಡು 4 ಕುರಿ ಕಟ್ಟೀನಿ ರೀ ಸರ್. ಈಗ 2 ಕುರಿ ನನ್ನ ಕಡೆ ಅದಾವ, 2 ಕುರಿ ನಮ್ಮ ಡೆಲಿವರಿ ಆಗತ್ತೇಳಿ ನಾ ಕಡೆ ಕೊಟ್ಟೀನಿ ರೀ. ಆ ಕುರಿ ಸಾಕಾಣಿಕೆನೂ ಮಾಡ್ತೀನಿ ರೀ, ಅದ್ರ ಜೊತೆ ಇದನ್ನು ಮಾಡ್ತೀನಿ. ನನಗೆ ಆದಾಯ ವರ್ಷಿಗೆ 1 ಲಕ್ಷ ರೂಪಾಯಿ ರೀ. ನನ್ನ ಸ್ವಂತ ಮನೆಗೆ ಎಲ್ಲರೂ ಊಟ ಮಾಡಿ 1 ಲಕ್ಷ ರೀ ನಾ ಲಾಭ ತೊಗೋತೀನಿ ರೀ. ಹ್ಞೂ ರೀ. ಇದು ಇಟ್ಟೆ ಒಂದೇ ಎಕರೆದಾಗ ರೀ ಸರ್. ಒಂದೇ ಎಕರೆ. ಇದು ಭಾಳ ಜನ ಏನಪ್ಪ ಅಂತಂದ್ರೆ ಇದು ರಾಶಿ ಮಾಡುವಾಗ ಭಾಳ ಸಮಸ್ಯೆ ಆಗ್ತೈತಿ, ಅದಕ್ಕೆ ಹಾಕಂಗಿಲ್ಲ ಅಂತ ಹೇಳ್ತಾರೆ. ನೀವು ಯಾವ ಥರ ಮಾಡ್ಕೋತಾ ಇದ್ದೀರಿ ಅದನ್ನ ರಾಶಿ? ಸರ್ ನಾವು ಸ್ವಂತ ನಮ್ಮ ಮನೆಯೊಳಗೆ 3 ಜನ ಮಕ್ಕಳು, ನಮ್ಮ ಮಾಲಕರು ಎಲ್ಲರೂ ಕುಡಿ ಚುಂಡ್ತೇವೆ ರೀ. ಚೂಂಟಿ ನಾವು ಎಲ್ಲ ಇದು ಕಟ್ ಮಾಡಿ ತೆಗೆದು ಒಣಗಿಸಿ ಮಿಷನ್ಗೆ ಹಾಕೊಂಡು ರಾಶಿ ಮಾಡ್ಕೋತೀನಿ ಸರ್. ಸ್ವಂತ ಮಾಡ್ತೀನಿ. ಸ್ವಂತ ಮಾಡ್ತೀನಿ ರೀ ಸರ್. ಆಮೇಲೆ ಇದೆಲ್ಲ ರಾಶಿ ಆಗಿದ್ಮೇಲೆ ನೀವು ಅದನ್ನ ಏನು ಮಾಡ್ತೀರಾ ಮುಂದೆಲ್ಲ ಸ್ವಚ್ಛ ಮಾಡಿ ಕ್ಲೀನಿಂಗ್ ಮಾಡ್ಕೊಂಡು ಕೆವಿಕಿಗೆ ಹೋಯ್ತೀನಿ ರೀ ಸರ್. ಅಲ್ಲಿ ಕೆವಿಕಿ ಸರ್ ನನ್ನ ಪಾಲಿಸ್ ಮಾಡಿ ಕೊಡ್ತಾರೆ ರೀ. ತಂದು ನಾವು ಪ್ಯಾಕ್ ಮಾಡ್ತೀನಿ ರೀ ಸರ್. ಪ್ಯಾಕ್ ಮಾಡಿ ನೇರವಾಗಿ ಯಾರಿಗೆ ಬೇಕಾಗಿರ್ತೈತೆ ಅದನ್ನ ಕೊಟ್ಟಿರ್ತೀರಿ, ಇಲ್ಲ ಅಂತಂದ್ರೆ ಅದನ್ನ ವ್ಯಾಲ್ಯೂಡೇಷನ್ ಇರ್ತೀರಿ ರೀ ಸರ್. ಹಚ್ಕೊಡ್ತೀನಿ ರೀ ಸರ್. ಪುಣೆ ಹಚ್ಕೊಡ್ತೀನಿ ರೀ, ಮುಂಬೈ ಹಚ್ಕೊಡ್ತೀನಿ ರೀ, ಬೆಂಗಳೂರು ಹಚ್ಕೊಡ್ತೀನಿ ರೀ, ಹೈದರಾಬಾದ್ ಹಚ್ಕೊಡ್ತೀನಿ ರೀ. ಇವೆಲ್ಲ ಇಂಡಿದಿಂದ ಬಸ್ಸಿಗೆ ನಮ್ಮ ಹುಡುಗರೆಲ್ಲ ಕೊರಿಯರ್ ಮಾಡಿ ಹಚ್ಕೊಡ್ತೀನಿ ರೀ ಸರ್. ಆದ್ರೆ ನಾ ಕಲ್ತಿಲ್ಲ ಅಂದ್ರೆ ಮಕ್ಳು ಎಲ್ಲರೂ ಕಲ್ತಾರೆ, ಎಲ್ಲರೂ ಎಜುಕೇಷನ್ ಮುಗಿಸ್ಯಾರ್ರಿ. ಅವ್ರು ಸಾಯ್ತು ನಮ್ಮ ಮಾಲಕ್ರದ್ದು ಇದಕ್ಕೆ ಭಾಳ ಪ್ರೋತ್ಸಾವ್ರಿ. ಅಂದ್ರೆ ಅವ್ರು ಭಾಳ ಇದು ಒಟ್ಟು ನಾ ಈ ಸಲ ನನಗೆ ಭಾಳ ಬೇಸರ ಆಗೈತಿ. ಹಾಕಿ ಸಾಕಾಗ್ಯದ ಅಂದು ಕಷ್ಟ ಅಲ್ರಿ ಸರ್. ಈ ಚೂಟದು ಮಾಡೋದು ಯಾರು ಆಳುಗಳು ಬರಲ್ಲ, ಈ ಕೈ ಗುಳಿ ಬರ್ತಾವ. ಬಿಡ್ರಿ ಸಾಕಿನ ಹೋದ ವರ್ಷನೇ ಅದಾವ ಮಾಡಾನ್ರಿ ಅಟ್ಟೆ ಅಂದ್ರೆ ಇಲ್ಲ ಬಿಡನ್ ಬೇಡ, ಈ ಮುಂದೂಣಿಗೆ 5 ಎಕರೆ ಹಾಕನ್ ತುಂಬ ಅಂತೇಳಿ ಚಾಲೆಂಜ್ ಮಾಡ್ಯಾರ್ರಿ. ತೆಳಗಿನ ಪೂರ 5 ಎಕರೆ ಪೂರ ಚಾಲೆಂಜ್ ಮಾಡ್ಯಾರ್ರಿ ಹಾಕ್ಬೇಕಂತೇಳಿ. ಮಾಲಕರು ಪ್ರೋತ್ಸಾಹಿಗಾಗಿ ಒಟ್ಟ ಬಿಟ್ಟಿಲ್ರಿ ಇದಕ್ಕಯ್ಯ. ಇದು ಒಟ್ಟ ಬೆಳಗ್ಮಣಿ ಮಾಡ್ತೀನಿ ರೀ ಸರ್. ಇದು BP ಶುಗರ್ ಈಗ ನನ್ನ 25 ಮಂದಿ ಡೆಲಿವರಿ ಆಗ್ಯದ್ರಿ ಸರ್. ಒಬ್ರದ್ದು ಸೆಜ್ರಿನ್ ಕೇಳಬೇಡ್ರಿ, ಒಬ್ರದ್ದು ಮಕ್ಳು ಚೆಕ್ ಮಾಡಿ ಹೋಗ್ರಿ ನೀವು. ಮಗು ಸೈತಿ ಹಂಗೆ ನೋಡ್ರಿ ನಮ್ಮ ಮಕ್ಕಳು ಎಲ್ಲರಿಗೂ ಇದೇ ಫುಡ್ ಕೊಡ್ತೀನಿ ರೀ. ನಾ ಇದ್ರದೇ ಪೌಡ್ರ್ ಕೊಡ್ತೀನಿ, ಇದ್ರದೇ ಪೇಡ ಕೊಡ್ತೀನಿ, ಇದ್ರದೇ ಎಲ್ಲ ಫುಡ್ ತಯಾರು ಮಾಡಿ ಕೊಡ್ತೀನಿ ರೀ. ಇಟ್ಕೊಂಡು ಇವೆಲ್ಲ ಒಯ್ದು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಒಯ್ದು ಮೌಲ್ಯವರ್ಧನೆ ಮಾಡ್ಕೊಂಡು ಬಂದೀನಿ ಸರ್. ಇವೆಲ್ಲ ಪ್ಯಾಕೆಟ್ ನೋಡ್ರಿ, ಮೌಲ್ಯವರ್ಧನೆ ಮಾಡಿ ಬಂದು ಹಿಂಗೆ ಪ್ಯಾಕೆಟ್ ಮಾಡೀನಿ ರೀ. ಹಿಂಗೆ ಪ್ಯಾಕೆಟ್ ಮಾಡಿ ಇದ್ರದ್ದು ಇದು ಚಕ್ಲಿನೂ ಮಾಡೀನಿ ರೀ ಸರ್. ಒಟ್ಟು ಟೋಟಲ್ 25 ಥರ ಪದಾರ್ಥ ಮಾಡ್ತೀನಿ ರೀ. ಒಂದು ರೈತ ಮೇಳೆಯಾಗಿ ಇದೆಲ್ಲ ಸಾಧನೆ ಮಾಡೀನಿ. ನೀವು ಇದರಿಂದ ನನಗೆ ಆದಾಯನೂ ಭಾಳ ನಡೆದದ, ನಂದು ಚಲೋನೂ ನಡೆದದ.